ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ SIR ಪ್ರಕ್ರಿಯೆ ಕೊನೆ ಹಂತಕ್ಕೆ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಇನ್ನೇನು ಆಗಸ್ಟ್ 8ಕ್ಕೆ ಮುಗಿತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟೆಡ್, ಡೆತ್ ಮತ್ತೆ ಅದರ್ಸ್ ಏನು ಕಾಲಮ್ ಇದೆ ಅದರ ಲಿಸ್ಟ್ ಅನ್ನು ಈಗಾಗಲೇ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿದೆ. ಕರ್ನಾಟಕದಲ್ಲಿ ಆಸ್ ಪರ್ ಟುಡೇ ಅಂದ್ರೆ ಇವತ್ತು ತಾರೀಕು ಆಗಸ್ಟ್ 5 4 ಗಂಟೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ, ಚುನಾವಣಾ ಆಯೋಗ ಕೊಟ್ಟ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ 1,10,97,426 ಹೆಸರುಗಳು ಅಂದ್ರೆ ಡಿಲೀಟಿಗೆ ಅಂದ್ರೆ ಅವರ ಹೆಸರು ಡ್ರಾಫ್ಟ್ ರೋಲ್ ಅಲ್ಲಿ ಬರುವುದಿಲ್ಲ. ಅವರ ಲಿಸ್ಟ್ ಅನ್ನು ಈಗಾಗಲೇ ಹಾಕಿದ್ದಾರೆ ವೆಬ್ಸೈಟ್ ಅಲ್ಲಿ, ಎಲ್ಲ ಜಿಲ್ಲೆಗಳದ್ದು, ಎಲ್ಲ ಬೂತ್ಗಳದ್ದು. ಇದನ್ನು ಅಲ್ಲದೆ BLOಗಳಿಗೂ ಕೊಟ್ಟಿದ್ದಾರೆ, BLAಗಳಿಗೂ ಕೊಟ್ಟಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಹೇಳಿದೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಲಿಸ್ಟ್ ಅಲ್ಲಿ ಯಾರಾದ್ರೂ ನಿಮ್ಮ ಹೆಸರು ಇದ್ರೆ, ಅಂದ್ರೆ ನನ್ನ ಬೈ ಮಿಸ್ಟೇಕ್ ಆಗಿ ASDDO ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂದಿದೆ ಅಂತ ಆದ್ರೆ, ನೀವು ನಿಮ್ಮ ಅಲ್ಲಿ ಲೋಕಲ್ BLO ಅನ್ನು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ರಿವರ್ಸ್ ಮಾಡ್ಲಿಕ್ಕೆ ಹೇಳ್ಬೋದು. ಆಗಸ್ಟ್ 8ರವರೆಗೆ ಟೈಮ್ ಇದೆ. ಅಂದ್ರೆ ಆಗಸ್ಟ್ 8 ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡುವಂತ ಕೊನೆಯ ದಿನ. ಹಾಗಾಗಿ ನೀವು ಅಲ್ಲಿ ರಿಕ್ವೆಸ್ಟ್ ಮಾಡಿ ರಿವೈಸ್ ಮಾಡಿ ಅವರು EROಗೆ ತಿಳಿಸಿ, ಅವರಿಂದ ರಿವೈಸ್ ಮಾಡಿ ಅವ್ರು ಮತ್ತೆ ರೀಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ಆಗಸ್ಟ್ 8ರವರೆಗೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಅದರ ಜೊತೆಗೆ ಫಾರ್ಮ್ ನಂಬರ್ 6 ಅಂದ್ರೆ ಹೊಸ ಮತದಾರರಾಗಿ ನೋಂದಣಿ ಮಾಡೋರು ಕೂಡ ಇದೇ ಅವಕಾಶವನ್ನು ಬಳಸ್ಕೊಳ್ಬಹುದು. ಫಾರ್ಮ್ ನಂಬರ್ 6 ಅಂತ ಹೇಳಿದ್ರೆ ಹೊಸ ಮತದಾರರಾಗಿ ಯಾರೆಲ್ಲ ಅಕ್ಟೋಬರ್ 1, 2026ಗೆ 18 ವರ್ಷ ತುಂಬತದೋ ಅವ್ರು ಅಪ್ಲೈ ಮಾಡಬಹುದು. ASDDO ಅಂತ ಹೇಳಿದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತೆ ಅದರ್ಸ್. ಈ ಲಿಸ್ಟ್ ಅಲ್ಲಿ ಒಂದು ವೇಳೆ ನಿಮ್ಮ ಹೆಸರು ಅಥವಾ ನಿಮ್ಮ ಪರಿಚಯದವ್ರದ್ದು, ನಿಮ್ಮ ಸ್ನೇಹಿತರದ್ದು ಇದ್ರೆ ಆ ಬೂತ್ ನಂಬರ್ ಅಲ್ಲಿ, ಅಂದ್ರೆ ಅವರು ಇನ್ನೊಂದು ಕಡೆ ಇರಬಾರ್ದು ಒಟ್ಟು, ಇನ್ನೊಂದು ಕಡೆ ಡಿಲೀಟ್ ಆಗಿದ್ರೆ ಅದು ತೊಂದರೆ ಇಲ್ಲ. ಹಾಗಾಗಿ ಒಂದ್ ವೇಳೆ ಬೈ ಮಿಸ್ಟೇಕ್ ಆಗಿ ಏನಾದ್ರು ಬಂದಿದ್ರೆ ರಿವರ್ಸ್ ಮಾಡಿ ರಿಟರ್ನ್ ಲಿಸ್ಟ್ಗೆ ಹಾಕುವಂತ ಅವಕಾಶ ಇದೆ ಆಗಸ್ಟ್ 8ರವರೆಗೆ. ದಯವಿಟ್ಟು ಅದಕ್ಕೆ ನೀವು ಇಲೆಕ್ಷನ್ ಕಮಿಷನ್ ಆಫೀಸ್ ಕರ್ನಾಟಕದ್ದು ವೆಬ್ಸೈಟ್ ಇದೆ, ceokarnataka.eci.in. ಈ ವಿಡಿಯೋ ಜೊತೆಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೀನಿ. ಆ ಲಿಂಕ್ ಮೂಲಕ ನೀವು ನಿಮ್ಮ ಡಿಸ್ಟಿಕ್ ನ, ನಿಮ್ಮ ಬೂತ್ ನ ಲಿಸ್ಟ್ ಅನ್ನು ಚೆಕ್ ಮಾಡಿ ನಿಮ್ಮ ಹೆಸರು ಬೈ ಮಿಸ್ಟೇಕ್ ಆಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಮತ್ತೆ ರಿವರ್ಸ್ಗೆ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು.